ಹಾಯ್ ಗುಡ್ ಮಾರ್ನಿಂಗ್ ಆಲ್. ಇವತ್ತು ಬುಧವಾರ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿಕೊಂಡೆ. ಇಡ್ಲಿನೇ ಬಟ್ಟೆ ಎಲ್ಲ ತೊಳ್ಕೊಳಕ್ಕಾಗಿರಲಿಲ್ಲ, ಹಾಗಾಗಿ ಬೆಳಿಗ್ಗೆನೇ ಬಟ್ಟೆ ತೊಳೆದ್ಬಿಟ್ಟು ಪಾತ್ರೆ ತೊಳೆಯೋಣ ಅಂತ ಅಂದ್ಕೊಂಡು ಹಾಗೆ ಇಡ್ಲಿ ಮಾಡಿರೋ ಪಾತ್ರೆ ಎಲ್ಲ ಇತ್ತಲ್ಲ, ಪಾತ್ರೆ ತೊಳ್ಕೊಂಡೆ. ಇವಾಗ ಪಾತ್ರೆ ತೊಳೆದ್ಬಿಟ್ಟು ನೀರು ಇಳಿಲಿ ಅಂತ ಹೇಳಿ ಡ್ರಮ್ ಮೇಲೆ ಇಡ್ತಾ ಇದ್ದೀನಿ. ಅದು ನೀರು ಇಳಿದ ಮೇಲೆ ನಾನು ಒಳಗಡೆ ಜೋಡಿಸ್ಕೊಳ್ತೀನಿ. ಪಾತ್ರೆ ತೊಳ್ಕೊಂಡ್ಮೇಲೆ ಕೆಳಗಡೆ ಮುಸ್ರೆ ಎಲ್ಲ ಬಿದ್ದಿರ್ತಾರ, ಹಾಗಾಗಿ ನೀರು ಹಾಕ್ಬಿಟ್ಟು ಗುಡ್ಸೋಣ ಅಂಥೇಳಿ ಗುಡಿಸ್ತಾ ಇದ್ದೀನಿ. ಅಷ್ಟರಲ್ಲಿ ಪಾಪುನು ಎದ್ಬಿಟ್ಲು, ಅಳ್ತಾ ಇದ್ಲು. ಹಾಗಾಗಿ ಅದನ್ನಲ್ಲೇ ಬಿಟ್ಬಿಟ್ಟು ಹೋದೆ. ನಾನು ಬಂದು ಎತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಅಜ್ಜಿ ಎತ್ಕೊಂಡು ಬಂದಿದ್ರು. ಅಳ್ತಾ ಇದ್ಲಲ್ಲ, ಕಣ್ಣೆಲ್ಲ ಒರೆಸ್ತಾ ಇದ್ದಾರೆ ನೋಡಿ. ಹಾಗೆಯೇ ನಮ್ಮ ನಾಯಿನೂ ತಪ್ಸ್ಕೊಂಡ್ಬಿಟ್ಟಿತ್ತು. ರಾತ್ರಿ ಬಿಟ್ಬಿಟ್ಟು ನಾನು ಬೆಳಗ್ಗೆನೇ ಕಟ್ಟಾಕ್ಬಿಡ್ತೀನಿ. ಅದೇಗೋ ನಾನು ಪಾತ್ರೆ ತೊಳೆಯುವಾಗ ಬಂದುಬಿಟ್ಟಿತ್ತು ನನ್ನ ಜೊತೆ ಅಲ್ಲಿಗೆ, ಹಾಗಾಗಿ ಅದನ್ನು ಕಟ್ಟಾಕೋಣ ಅಂತ ಹೋಗಿದ್ದೀನಿ. ಇವಾಗ ಇದನ್ನು ನಾನು ಲಾಸ್ಟ್ ಬ್ಲಾಗಲ್ಲಿ ನಾಯಿ ಮರಿ ತಂದಾಗ ತೋರಿಸಿದ್ದೀನಿ. ಇವಾಗ ನೋಡಿ ನಮ್ಮದು ನಾಯಿಗಳು ಎಷ್ಟೆಷ್ಟು ದುಡ್ಡಾಗಿದ್ದಾವೆ ಅನ್ನೋದು. ಇದು ಹುಂಜ. ನಮ್ಮ ಮನೇಲಿ ಬೇರೆ ಬೇರೆ ಥರದ್ದು ಹುಂಜಗಳಿದ್ದಾವೆ, ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದು ಬೇರೆಯವ್ರ ಮನೆಯಿಂದ. ಇದಕ್ಕೆ ನೀರು ಹಾಕ್ತಾ ಇದ್ದೀನಿ, ಕಾಲು ಕಟ್ಟಾಕಿರೋದ್ರಿಂದ ಇದಕ್ಕೆ ನಾವಲ್ಲೇ ನೀರೆಲ್ಲ ಕೊಡಬೇಕು. ಗಂಟೆ ಬಂದು ಒಂದಾಗಿತ್ತು, ಹಾಗಾಗಿ ಮೋಡ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಬಿಸಿಲಿಗೆ. ಪಾಪು ಕಾಫಿ ಬೀಜದಲ್ಲಿ ಆಟಾಡ್ತಾ ಇದ್ಲು. ತಿನ್ನೋ ಅಭ್ಯಾಸ ಸ್ವಲ್ಪ ಜಾಸ್ತಿನೇ ಇದೆ. ಮಧ್ಯಾಹ್ನ ಆಗಿರೋದ್ರಿಂದ ಮಧ್ಯಾಹ್ನ ಅನ್ನನೂ ಮಾಡ್ಕೊಂಡೆ. ಇನ್ನು ಈ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ನ ಯಾರೆಲ್ಲ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.